ಇವತ್ತಿನ ವಿಡಿಯೋದಲ್ಲಿ ಗೌರಿ ಪೂಜೆ ಆದಮೇಲೆ ಈ ಕಥೆಯನ್ನು ಅಂದರೆ ಸ್ವರ್ಣ ಗೌರಿ ವ್ರತದ ಕಥೆಯನ್ನು ಕೇಳಬೇಕು. ವ್ರತದ ಕಥೆ ಬುಕ್ ಇಲ್ಲ ಅನ್ನೋರು ಈ ವಿಡಿಯೋನ ಪ್ಲೇ ಮಾಡಿ ಕೇಳ್ಬೋದು. ಈ ವಿಡಿಯೋನ ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಇನ್ ಫ್ಯೂಚರ್ನಲ್ಲಿ ನಿಮಗೆ ಗೌರಿ ಹಬ್ಬಕ್ಕೆ ಯೂಸ್ ಆಗುತ್ತೆ. ಬನ್ನಿ ಇವಾಗ ಈ ಕಥೆಯನ್ನು ಕೇಳೋಣ. ಸರಸ್ವತಿ ನದಿಯ ತೀರದಲ್ಲಿ ವಿಮಲವೆಂಬ ದೊಡ್ಡ ಪಟ್ಟಣವಿತ್ತು. ಅದನ್ನು ಚಂದ್ರಪ್ರಭು ಎಂಬ ರಾಜನು ಆಳುತ್ತಿದ್ದನು. ಇವನು ಐಶ್ವರ್ಯದಲ್ಲಿ ಕುಬೇರನನ್ನು ಮೀರಿಸುವಂತೆ ಇದ್ದನು. ಅವನಿಗೆ ರೂಪವತಿಯರಾದ 2 ಪತ್ನಿಯರಿದ್ದರು. ಆದರೆ ಇವನಿಗೆ ಹಿರಿಯ ಪತ್ನಿಯಲ್ಲಿ ವಿಶೇಷವಾದಂತಹ ಪ್ರೀತಿ ವಿಶ್ವಾಸವಿತ್ತು. ಕಿರಿಯ ಪತ್ನಿಯ ಬಗ್ಗೆ ಅಸಡ್ಡೆ ಇರದೇ ಹೋದರೂ ಮನಸ್ಸಿಗೆ ಒಂದು ರೀತಿಯ ಬೇಸರವಿತ್ತು, ಅನುರಾಗದ ಕೊರತೆ ಇತ್ತು. ಹೀಗಿರುವಾಗ ರಾಜನು ಜನರ ಕ್ಷೇಮಕ್ಕಾಗಿ ಕ್ರೂರ ಮೃಗಗಳ ಬೇಟೆಗಾಗಿ ಕಾಡಿಗೆ ತೆರಳುತ್ತಾನೆ. ದಣಿವಾರಿಸಿಕೊಳ್ಳಲು ಅಲ್ಲಿಯೇ ಇದ್ದ ಜಲಾಶಯದ ಬಳಿಗೆ ಬರುತ್ತಾನೆ. ಅಲ್ಲಿ ಕೆಲವೊಂದು ಮಹಿಳೆಯರು ಒಂದುಗೂಡಿ ಪೂಜೆಯನ್ನು ಆಚರಿಸುತ್ತಿರುತ್ತಾರೆ. ಅದೇನೆಂದು ಕೇಳಲು ಇದನ್ನು ಸ್ವರ್ಣಗೌರಿ ವ್ರತ ಎಂದು ಕರೆಯುತ್ತಾರೆ. ಈ ಸ್ವರ್ಣಗೌರಿ ವ್ರತವು ಪ್ರತಿ ಸಂವತ್ಸರವೂ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆಯ ದಿನದಂದು ಬರುತ್ತದೆ. ಈ ಪೂಜೆಯ ಕ್ರಮವನ್ನು ಕಂಡ ರಾಜನಿಗೆ ಕುತೂಹಲ ಉಂಟಾಗುತ್ತದೆ. ಆದ್ದರಿಂದ ಈ ಪೂಜೆಯ ಬಗ್ಗೆ ತಿಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತಾನೆ. ಆಗ ಅಲ್ಲಿದ್ದ ಮಹಿಳೆಯರು ಇದನ್ನು ಪ್ರತಿ ಸಂವತ್ಸರದ ಮಾಸದ ಶುಕ್ಲ ಪಕ್ಷದ ತದಿಗೆಯ ದಿನ ಆಚರಿಸಬೇಕು ಎಂದು ಹೇಳುತ್ತಾರೆ. ನೀರಿರುವ ಸ್ಥಳ ಎಂದರೆ ಜಲಾಶಯ ಅಥವಾ ನದಿಯ ದಡದಲ್ಲಿ ಇದನ್ನು ಆಚರಿಸಬೇಕೆಂದು ತಿಳಿಸುತ್ತಾರೆ. ಒಂದು ವೇಳೆ ಅಸಾಧ್ಯವಾದಲ್ಲಿ ಮನೆಯಲ್ಲಿ ಮೊದಲು ನದಿಯಿಂದ ತಂದ ಗಂಗೆಯ ಪೂಜೆಯನ್ನು ಮಾಡಬೇಕು. ಆನಂತರ ನದಿಯ ಮಣ್ಣು ಅಥವಾ ಅರಿಶಿಣದಿಂದ ಮಾಡಿದ ಗೌರಿಯನ್ನು ಪೂಜಿಸಬೇಕು. ಆನಂತರ ಸ್ವರ್ಣ ಗೌರಿಯನ್ನು ಪೂಜಿಸಬೇಕೆಂದು ತಿಳಿಸುತ್ತಾರೆ. ಈ ಪೂಜೆ ಮಾಡಿದ ನಂತರ 16 ಗಂಟುಗಳುಳ್ಳ ದಾರವನ್ನು ಬಲಗೈಯಲ್ಲಿ ದೇವರ ಪ್ರಸಾದದ ಹೂವಿನೊಂದಿಗೆ ಧರಿಸಬೇಕೆಂದು ತಿಳಿಸುತ್ತಾನೆ. ಇದರಿಂದ ಪ್ರೇರಿತನಾದ ರಾಜನು ಅವರಿಂದ ದಾರವನ್ನು ಪಡೆದು ತನ್ನ ಕೈಯಲ್ಲಿ ಧರಿಸುತ್ತಾನೆ. ರಾಜನು ತನ್ನ ಊರಿಗೆ ಮರಳಿ ತನ್ನ 2 ಹೆಂಡತಿಯರಿಗೆ ಈ ಪೂಜೆಯ ವಿವರವನ್ನು ತಿಳಿಸುತ್ತಾನೆ. ಅವರಿಗೆ ಈ ಪೂಜೆಯನ್ನು ಮಾಡುವಂತೆ ತಿಳಿಸುತ್ತಾನೆ. ಸತತವಾಗಿ 16 ವರ್ಷಗಳ ಕಾಲ ಈ ಪೂಜೆಯನ್ನು ಮಾಡಿದರೆ ಉದ್ಯಾಪನೆಯನ್ನು ಮಾಡಬೇಕು. ನಂತರ ಇದರ ಸಿದ್ಧಿ ಲಭಿಸುತ್ತದೆ ಎಂದು ತಿಳಿಸುತ್ತಾನೆ. ಆದರೆ ಇವನ ಮಾತಿನಲ್ಲಿ ಹಿರಿಯ ಪತ್ನಿಗೆ ನಂಬಿಕೆ ಬರೋದಿಲ್ಲ. ರಾಜನ ಕೈಯಲ್ಲಿದ್ದ ದಾರವನ್ನು ಕಿತ್ತು ಎಸೆದಾಗ ಅಲ್ಲಿಯೇ ಇದ್ದ ಒಣ ಮರದ ಮೇಲೆ ಬೀಳುತ್ತದೆ. ಆ ಕ್ಷಣವೇ ಒಣಗಿ ಹೋಗಿದ್ದ ಆ ಮರವು ಚಿಗುರಲು ಆರಂಭಿಸುತ್ತದೆ. ಇದನ್ನು ಕಂಡ ಕಿರಿಯ ಹೆಂಡತಿಯು ಕಿತ್ತೆಸೆದ ಆ ದಾರವನ್ನು ತನ್ನ ಕೈಯಲ್ಲಿ ಧರಿಸುತ್ತಾಳೆ. ಭಯ ಭಕ್ತಿಯಿಂದ ಗೌರಿಯ ಪೂಜೆಯನ್ನು ಮಾಡುತ್ತಾಳೆ. ಪೂಜೆಯ ವೇಳೆ ಬಂದವರಿಗೆ ಅರಿಶಿನ, ಕುಂಕುಮ ಮತ್ತು ಬಳೆಯನ್ನು ಉಡುಗೊರೆಯಾಗಿ ನೀಡುತ್ತಾಳೆ. ಅಲ್ಲದೆ ಪ್ರಸಾದ ರೂಪವಾಗಿ ದೇವರಿಗೆ 16 ರೀತಿಯ ಹೂವು ಹಣ್ಣುಗಳನ್ನು ಅರ್ಪಿಸುತ್ತಾಳೆ. ಇದರಿಂದಾಗಿ ಸುಖ ಸಂತೋಷದ ಜೀವನ ಅವಳದಾಗುತ್ತದೆ. ಇತ್ತ ಪೂಜೆ ಮಾಡಲು ನಿರಾಕರಿಸಿದ ಹಿರಿಯ ಪತ್ನಿಯು ಕಷ್ಟಕ್ಕೆ ಸಿಲುಕುತ್ತಾಳೆ. ಆನಂತರ ತನ್ನ ತಪ್ಪಿನ ಅರಿವಾಗಿ ಅವಳು ಸಹ ಗೌರಿ ಪೂಜೆಯನ್ನು ಆಚರಿಸುತ್ತಾಳೆ. ಇದರಿಂದ ಕಳೆದುಕೊಂಡ ಸಿರಿಯನ್ನು ಮರಳಿ ಪಡೆಯುತ್ತಾಳೆ. ಈ ರೀತಿ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಸ್ವರ್ಣಗೌರಿ ಪೂಜೆಯನ್ನು ಮಾಡಿದರೆ ದಾರಿದ್ರ್ಯವು ತೊಲಗಿ ಸುಖ ಸಂತೋಷ ಜೀವನದಲ್ಲಿ ನೆಲೆಸುತ್ತದೆ. ತಮ್ಮ ಇಷ್ಟಾರ್ಥಗಳ ಈಡೇರಿಕೆಗೂ ಸ್ವರ್ಣಗೌರಿ ವ್ರತವನ್ನು ಆಚರಿಸುತ್ತಾರೆ. ಇಲ್ಲಿಗೆ ಸ್ವರ್ಣಗೌರಿ ವ್ರತದ ಕತೆ ಮುಕ್ತಾಯವಾಗುತ್ತೆ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.